ಆನೇಕಲ್ ತಾಲೂಕಿನ ಚಿಕ್ಕಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ಹಾರಗತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಕಾಡುಚಕ್ಕನಹಳ್ಳಿ ಗ್ರಾಮದಲ್ಲಿ ನೂತನ ಅಕ್ಕಿ ವಿತರಣಾ ಕೇಂದ್ರದ ಉದ್ಘಾಟನೆ ಮತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಶುಕ್ರವಾರ ಆಯೋಜಿಸಲಾಗಿತ್ತು. ಹಾರಗತಿ ವಿಎಸ್ಎಸ್ಎನ್ ಅಧ್ಯಕ್ಷ ಕೆಎಸ್ ನಟರಾಜ್ ಮಾತನಾಡಿ, ವಿಎಸ್ಎಸ್ಎನ್ ಸಂಘಗಳು ಗ್ರಾಮೀಣ ಬದುಕಿಗೆ ಉತ್ತಮ ಬ್ಯಾಂಕುಗಳಾಗಿವೆ. ಸಹಕಾರ ಕ್ಷೇತ್ರದಲ್ಲಿ ಹಲವಾರು ಸೌಲಭ್ಯಗಳಿವೆ. ಕಾಡುಚಕ್ಕನಹಳ್ಳಿ ಗ್ರಾಮದಲ್ಲಿ ಸುಸಜ್ಜಿತ ನ್ಯಾಯಬೆಲೆ ಅಂಗಡಿಯನ್ನ ಕಲ್ಪಿಸಲು ಭೂಮಿ ಪೂಜೆ ನೆರವೇರಿಸಲಾಗಿದೆ. ಇದರಿಂದಾಗಿ ಕಾಡುಚಕ್ಕನಹಳ್ಳಿ ಗ್ರಾಮಸ್ಥರು ಪಡಿತರಕ್ಕಾಗಿ ಬೇರೆ ಗ್ರಾಮಗಳಿಗೆ ತೆರಳುವ ಅವಶ್ಯಕತೆ ಇರುವುದಿಲ್ಲ. ಗ್ರಾಮಾಂತರ ಪ್ರದೇಶದ ಜನರು ಸಹಕಾರ ಬ್ಯಾಂಕ್ಗಳಲ್ಲಿ ಖಾತೆ ಮಾಡಿಸಿಕೊಂಡು ಸಹಕಾರ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಚಿಕ್ಕಹೊಸಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಐಸಿಎಂ ಕೃಷ್ಣಮೂರ್ತಿ ಮಾತನಾಡಿ, ಸಂಘದ ವತಿಯಿಂದ ಕಾಡಂಚಿನ ಗ್ರಾಮಗಳಲ್ಲಿ ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಸಹಕಾರ ಕ್ಷೇತ್ರದ ಅನುದಾನದ ಅಡಿಯಲ್ಲಿ ನ್ಯಾಯಬೆಲೆ ಅಂಗಡಿಯನ್ನ ತೆರೆಯಲಾಗುತ್ತದೆ. ಮುಂದಿನ ದಿನದಲ್ಲಿ ಸಂಘದ ವ್ಯಾಪ್ತಿಯ ಗ್ರಾಮಗಳಲ್ಲಿ ನ್ಯಾಯಬೆಲೆ ಅಂಗಡಿಯನ್ನ ತೆರೆಯಲು ಹೆಚ್ಚು ಆದ್ಯತೆ ನೀಡಲಾಗುವುದೆಂದರು. ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಎನ್ಎಸ್ ರವಿಚಂದ್ರ ನುಸೆನೂರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿ ನಾಗರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ, ಅಶ್ವತ್ಥಪ್ಪ, ಉಪಾಧ್ಯಕ್ಷ ಆಧೂರು ಪ್ರಕಾಶ್, ಮುಖಂಡರಾದ ಬಿ ನಾಗರಾಜು, ಬೆಟ್ಟಪ್ಪ, ನೀಲವಾಸಣ್ಣ, ಮಹದೇವ್, ಸೋಮಣ್ಣ, ರವಿಕುಮಾರ್, ಆನಂದ್ ಕುಮಾರ್, ಸತೀಶ್, ಮುನಿರಾಜು, ವೆಂಕಟೇಶ್ ಉಪಸ್ಥಿತರಿದ್ದರು.
ಇವತ್ತು ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮತ್ತು ಆರಗದ್ದೆ VSSNಗೆ ಸೇರ್ತಕ್ಕಂಥ ಕಾರ್ಜಕ್ನಳ್ಳಿ ಗ್ರಾಮದಲ್ಲಿ ಇಲ್ಲೇ ಒಂದು ಪಡಿತರ ಚೀಟಿಯ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ವಿತರಣೆ ಮಾಡತಕ್ಕಂಥ ಒಂದು ಜಾಗಕ್ಕೆ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಇಲ್ಲಿ ಒಂದು ಭೂಮಿ ಪೂಜೆ ಮತ್ತು ಪಡಿತರನ ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಇಲ್ಲಿರಾದಂಥ ನಮ್ಮ ಎಲ್ಲರ ಮಾರ್ಗದರ್ಶಕರಾದಂಥ ಸಿ ನಾಗರಾಜಣ್ಣವರು, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಚಿಕ್ಕೋಸಳ್ಳಿ VSN ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಕೃಷ್ಣಮೂರ್ತಿಯವರು ಹಾಗೂ ಇಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಅಶ್ವಥಪ್ಪನವರು ಹೆಂಗಸರು ಮತ್ತು ಮಾಜಿ ಅಧ್ಯಕ್ಷರಾದಂಥ ಬೆಟ್ಟಪ್ಪನವರು, ಹಾಗೆ ಈ ಚಿಕ್ಕೋಸಳ್ಳಿಯ ಎಲ್ಲ ಸದಸ್ಯರು, ನಮ್ಮ ಆರಗದ್ದೆ VSN ಸದಸ್ಯರು, ಮಾಜಿ ಅಧ್ಯಕ್ಷರಾದಂಥ ರವಿಯವರು ಎಲ್ಲ ಬಂದಿದ್ದಾರೆ. ಏನಾಗಿದೆ, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಅಲ್ಲೇ ಯಾಕಂದರೆ ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ. ರೇಷನ್ ತೊಗೊಂಬರ್ಬೇಕಾದ್ರೆ ಇಲ್ಲಿಂದ ಫಸ್ಟೆಲ್ಲ ಆರಗದ್ದೆಗೆ ಬರ್ತಾಯಿದ್ರು, ದೂರ ಆಯಿತು ಅಂತ ನಾಗರಾಜಣ್ಣವ್ರು ಇಲ್ಲಿಗೆ ಮಾಡಿಸ್ಕೊಂಡ್ರು, ಯಾವುದು ಚಿಕ್ಕೋಸಳ್ಳಿಗೆ ಮಾಡಿಸ್ಕೊಂಡ್ರು. ಈ ಚಿಕ್ಕೋಸಳ್ಳಿಯಿಂದ ಇಲ್ಲೇ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ICM ಕೃಷ್ಣಮೂರ್ತಿಯವರು ಇಲ್ಲೇ ರೇಷನ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇದೊಂಥರ ನಮಗೆ ಏನು ಅಂದರೆ ಡೈರೆಕ್ಟ್ರ್ ಬಂದು ನಮ್ಮ ಆರಗದ್ದೆ VSNಗೆ ಹಾಕ್ತಾರೆ, ಆರಗದ್ದೆ ಇದಕ್ಕೆ ಇಲ್ಲಿ ಚಿಕ್ಕೋಸಳ್ಳಿ ರೇಷನ್ ಬಂದು ಚಿಕ್ಕೋಸಳ್ಳಿ VSSನಿಂದ ಕೊಡ್ತಾ ಇರೋದು. ಆ ದೃಷ್ಟಿಯಿಂದ ಹಾಗೆ ಒಂದು ಕಟ್ಟಡನೂ ಒಂದು ನಮ್ಮ ಸ್ವಂತ ಕಟ್ಟಡ ಇದ್ಬಿಟ್ರೆ ಆ ರೇಷನ್ಗೆ ಒಳ್ಳೆಯದು, ಅದೇ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇಲ್ಲಾಂದರೆ ಬಾಡಿಗೆಗಳು ಕಟ್ಕೊಂಡು ಆ ಬರೋ ರೇಷನ್ನಲ್ಲಿ ನಮಗೇನು ಲಾಭದ ದೃಷ್ಟಿಯಿಂದ ಮಾಡೋದಲ್ಲ, ಸೇವಾ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು. ನಾವು ಆ ದೃಷ್ಟಿಯಿಂದ ನಾವು ಸೇವಾ ದೃಷ್ಟಿಯಿಂದ ಮಾಡೋದ್ರಿಂದ ಸ್ವಂತ ಕಟ್ಟಡ ಮಾಡ್ಕೊಳೋದ್ರಿಂದ ಪಂಚಾಯಿತಿಗಳ ಸಹಯೋಗದಿಂದ ನಾವೇ ಸ್ವಂತ ಕಟ್ಟಡ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಗೆ ಅನುಕೂಲ ಆಗ್ತಾಯಿದೆ. ಇನ್ನೂ ಅನೇಕ ರೈತಪರ ಕಾರ್ಯಕ್ರಮಗಳು ಏನು ಇವತ್ತು ಸರ್ಕಾರ 5 ಲಕ್ಷದವರೆಗೂ ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಡ್ತಾಯಿದೆ. ಇಲ್ಲಿ ನಮ್ಮಲ್ಲಿ ಮೈನ್ ಪ್ರಾಬ್ಲಮ್ ಏನಾಗಿರೋದು, ಎಲ್ಲ KHPಗೆ ಹೋಗ್ಬಿಟ್ಟಿದೆ ಲ್ಯಾಂಡು, ಸಾಲ ಕೇಳೋರೇ ಇಲ್ಲ, ರೈತರಿಗೆ ಸಾಲ ಕೇಳೋರೇ ಇಲ್ಲ, ಆ ಥರ ಆಗಿಬಿಟ್ಟಿದೆ KCS ಸಾಲಗಳು. ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತಾಯಿದೆ. ಎಲ್ಲದಕ್ಕೂ ಈ ಒಂದು ಸಹಕಾರ ನೀಡಿದಂಥ ಕಾರ್ಜಕ್ನಳ್ಳಿ ಗ್ರಾಮದ ಎಲ್ಲ ಜನತೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಜಕ್ನಳ್ಳಿ ಗ್ರಾಮದಲ್ಲಿ ನಮ್ಮ ಚಿಕ್ಕೋಸಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆಹಾರ ವಿತರಣೆ ಶಾಖೆಯನ್ನು ನೂತನವಾಗಿ ಆರಂಭಿಸಿದ್ದೀವಿ. ಮತ್ತು ಇಲ್ಲೇ ಒಂದು ಹೊಸ ಕಟ್ಟಡನ ಮಾಡಬೇಕು ಅಂತೇಳಿ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ, ಇತ್ತೀಚೆಗೆ ಹೊಸದಾಗಿ ನಮ್ಮ ಆರಗದ್ದೆ VSN ಬ್ಯಾಂಕ್ ಆಯ್ಕೆಯಾದ ರವಿಕುಮಾರ್ ಅವರು. ಯಾಕಂದರೆ ಅವ್ರು ಗೆದ್ದ ಮೇಲೆ ಇಲ್ಲಣ್ಣ ನಮ್ಮ ಗ್ರಾಮದಲ್ಲೇ ಏನಾದರೂ ಮಾಡಿ ನಮ್ಮ ಇಲ್ಲಿ ಎಲ್ಲ ರೈತರಿಗೆಲ್ಲ ಇಲ್ಲಿ ಆಹಾರ ವಿತರಣೆ ಮಾಡಬೇಕು, ಇಲ್ಲಿಂದ ಇಂಡ್ಲವಾಡಿ ಗ್ರಾಮಕ್ಕೆ ಹೋಗಿ ಬರೋದು ಕಷ್ಟ ಆಗ್ತದೆ, ಅದೇನು ವ್ಯವಸ್ಥೆ ಎಲ್ಲ ಮಾಡಬೇಕು ನಾನೇ ಮಾಡ್ತೀನಿ, ಅದೇನು ಬಾಡಿಗೆ ಕಟ್ಟಬೇಕು ಅಂತೆಲ್ಲ ನಾನೇ ಕಟ್ತೀನಿ, ಮತ್ತು ರೇಷನ್ ತರೋ ವ್ಯವಸ್ಥೆ ಎಲ್ಲ ನಾನೇ ಮಾಡಿಕೊಡ್ತೀನಿ, ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಅದನ್ನು ಖಂಡಿತನಪ್ಪ ಮಾಡೋಣ ಅಂತೇಳಿ ಇವತ್ತು ಎಲ್ಲರೂ ಸೇರಿ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಎಲ್ಲರೂ ನಮ್ಮ ಅಧ್ಯಕ್ಷರು ನಟರಾಜಣ್ಣವರು ಬಂದಿದ್ದರು, ಮತ್ತು ನಮ್ಮ ಹಿರಿಯ ಮಾರ್ಗದರ್ಶಕದ ನಾಗರಾಜಣ್ಣವರು ಬಂದಿದ್ದರು. ಒಂದು ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಜಕ್ನಳ್ಳಿ ಅಕ್ಕಿ ವಿತರಣೆ ಕಾರ್ಯಕ್ರಮ ಮತ್ತು VSSN ಭೂಮಿ ಪೂಜೆ ಇದೆ. ಇದು ನಾವು ಒಂದು ಭರವಸೆ ಕೊಟ್ಟಿದ್ರಿ ಜನಗಳಿಗೆ, ನಾವೇನಾದರೂ ಮಾಡ್ತೀವಿ ಅಂತ. ಅದರ ಪ್ರಕಾರ ಇವತ್ತು ಅಕ್ಕಿ ವಿತರಣೆ ಕೇಂದ್ರ ಮತ್ತು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಇದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ನಾಗರಾಜಣ್ಣ ಇರ್ಬೋದು, ನಮ್ಮ ನಟರಾಜಣ್ಣ ಇರ್ಬೋದು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾರ್ಗದರ್ಶಕರಾದ ನಮ್ಮ ಕೃಷ್ಣಣ್ಣವರು ನಾವು ಒಂದು ಒತ್ತಾಯ ಮಾಡಿದಾಗ ನಮ್ಮ ಮಾತಿಗೆ ನೀವೇನು ಮಾಡ್ತೀರೋ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ಅಂತೇಳಿ ಅವ್ರ ಸೊಸೈಟಿನಲ್ಲಿ ಎಲ್ಲ ನಿರ್ದೇಶಕರುಗಳು ಗಣನೆಗೆ ತಗೊಂಡು ಅವ್ರ ಹತ್ರ ಎಲ್ಲ ಮಾತಾಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಆತ್ಮೀಯರಾದ ಹೊಸಣ್ಣವರು, ಗ್ರಾಮ ಪಂಚಾಯತಿ ಮೆಂಬರು, ಮತ್ತು ನಮ್ಮ ಬೆಟ್ಟಪ್ಪಣ್ಣವರು, ನಮ್ಮ ಮಾದೇವಣ್ಣವರು, ಸೋಮಣ್ಣವರು, ರಾಮಚಂದ್ರಪ್ಪನವರು ಹಾಗೂ ನಮ್ಮ ಎಲ್ಲ ಯುವ ಮಿತ್ರರು ಎಲ್ಲರೂ ಸೇರಿ ಇವತ್ತು ಈ ಒಂದು ಅಭೂತಪೂರ್ವ ಒಂದು ಇದಕ್ಕೆ ಕಾರಣ ಆಗಿರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ಲರೂ. ನಮ್ಮ ಚಿಕ್ಕಬಸಳ್ಳಿ ವ್ಯವಸಾಯ ಸೇವಾ ಸಂಘದ ವತಿಯಿಂದ ಶಾಖಾ ಅಭಿವೃದ್ಧಿ ಪ್ರಕಾರವಾಗಿ ಇದು ಆಹಾರ ಪಡಿತರ ಚೀಟಿ ವಿತರಣೆಯನ್ನು ಮಾಡಿದ್ದು, ಅದೇ ಅಂಗವಾಗಿ ನೂತನವಾಗಿ ಕಟ್ಟಡ ನಿರ್ಮಿಸಲು ವ್ಯವಸ್ಥೆ ಮಾಡಿದ್ದು ಹಿರಿಯರ ಮತ್ತು ಹಾಗೂ ಮುಖ್ಯ ಗಣ್ಯರ ವತಿಯಿಂದ ಅಭಿವೃದ್ಧಿ ಕಾರ್ಯವನ್ನು ಮುಂದುವರಿಸಿರೋದಕ್ಕೆ ಸಂತೋಷ ಕೋರ್ತೇನೆ.